ನಮಸ್ಕಾರ. ಇವತ್ತು ಅನಿರೀಕ್ಷಿತವಾಗಿ ನಮ್ಮ ರಾಜ್ಯ ದಸ್ತಾವೇಜು ಬರಹಗಾರರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಈಳ್ಗೇರಿ ಸಾಹೇಬರು ಅನಿರೀಕ್ಷಿತವಾಗಿ ಬಂದ್ಬಿಟ್ಟು ನಮಗೆಲ್ಲ ಖುಷಿಪಡಿಸಿದ್ದಾರೆ. ಅವರು ಇತ್ತೀಚೆಗೆ ಇಲ್ಲಿ ಸಾಗರ ಫಸ್ಟೇನ ಸ್ವಾಮಿ ನೋಡಿದ್ದು? ಇದೇ ಫಸ್ಟ್ ಬಂದಿದ್ದಾರೆ. ಬಸ್ ಇಲ್ಲೆಲ್ಲ ನಂತರೆಲ್ಲ ಪರಿಚಯದಾಗ ಇರಬೇಕು ಅಂತ ಕಾಣುತ್ತೆ. ನಮಗೆಲ್ಲ ಭಾಳ ಖುಷಿ ಆಯಿತು. ಬೆಳಗ್ಗೆ 12 ಗಂಟೆ ಅಷ್ಟೊತ್ತಿಗೆ ನಮ್ಮ ಸುರೇಶ್ ಬಾಬು ಹೇಳಿದ್ರು, ಜಿಲ್ಲಾ ರಾಜ್ಯ ಗೌರವಾಧ್ಯಕ್ಷರು ಹೇಳಿದ್ರು, ಇಲ್ಲ ಈಳ್ಗೇರಿ ಸಾಹೇಬರು ಬರ್ತಾಯಿದ್ದಾರೆ, ಸಂಗಮೇಶ್ ಈಳ್ಗೇರಿ ಬರ್ತಾಯಿದ್ದಾರೆ, ಬೆಂಗಳೂರಿಂದ ಇಲ್ಲಿ ಶಿವಮೊಗ್ಗ ಬರ್ತಾಯಿದ್ದಾರೆ, ಸಾಗರ ವಿಸಿಟ್ ಮಾಡ್ತಾ ಅಂತಂದರು. ಬರಲಿ ಬುದ್ಧಂಬರಿ ಅಂತ ನಾವೆಲ್ಲ ಕಾಯ್ತಾ ಇದ್ವಿ ಎಲ್ಲರೂ. ನಮ್ಮ ಕೋಳೆವಾಡ್ರೆ ಸ್ವಲ್ಪ ರೆಸ್ಟಲ್ಲಿರೋದ್ರಿಂದ ನಾವೆಲ್ಲ ನಮ್ಮ ಮನೆಯಲ್ಲಿ ದೂರ ಸ್ವಲ್ಪ ಅಂತ ಹೇಳ್ಬಿಟ್ಟು ಹೇಳಿ ಇಲ್ಲೇ ರೆಡಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕೋಳೆವಾಡ್ರು ಒಂದು ಗಂಟೆ ರೆಡಿ ಮಾಡ್ಕೊಂಬಿಟ್ಟು ಇಮಿಡಿಯೇಟ್ ರೆಡಿ ಮಾಡಿದರು. ಇವತ್ತು ನಮ್ಮ ಸಂಘಕ್ಕೆ ಇದೇ ಪ್ರಪ್ರಥಮವಾಗಿ ಬಂದಿರತಕ್ಕಂಥ ನಮ್ಮ ರಾಜ್ಯಾಧ್ಯಕ್ಷರು ಮಾನ್ಯ ಸಂಗಮೇಶ್ ಈಳ್ಗೇರಿ ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ವೈಯಕ್ತಿಕವಾಗಿ ಸುಸ್ವಾಗತವನ್ನು ಬಯಸ್ತೇನೆ. ಇನ್ನೇನು ವಿಶೇಷತೆ ಏನಪ್ಪ ಅಂದರೆ, ಎಲ್ಲ ನಮ್ಮ ರಾಜ್ಯ ಸಂಘದಿಂದ ರಾಜ್ಯ ಮಟ್ಟದಿಂದ ನಾವು ಏನೇನು ನಮ್ಮ ಪತ್ರ ಬರಹಗಾರರ ಸಮಸ್ಯೆಗಳನ್ನೆಲ್ಲ 2 ಸಲ ನಾವು ಮಿನಿಸ್ಟ್ರನ್ನ ಕಂಡುಬಿಟ್ಟು, ಹಳೆ ಮಿನಿಸ್ಟ್ರ್ ಬಂದಿದ್ದ ಪುಣ್ಯಾತ್ಮ ತಲೆ ಕೆಟ್ಟವನು ಪುಣ್ಯಾತ್ಮ, ಈಗ ಅವನು ತೆಗೆದಾಕ್ಯಾರೆ. ಈಗ ಇವರು ಬಂದಿದ್ದಾರೆ, ಮಾನ್ಯ ಪರಮೇಶ್ವರ್ ಅವರು. ಪರಮೇಶ್ವರನು ನಮ್ಮ ಅಧ್ಯಕ್ಷರು, ಅವರ ಜಿಲ್ಲಾ ರಾಜ್ಯ ಕಮಿಟಿಯವರೆಲ್ಲ ಕಂಡು ಬಂದಿದ್ದಾರೆ. ಅವರು ಆಶಾ ಭಾವನೆಯಿಂದ ಆಶ್ವಾಸನೆ ಕೊಟ್ಟಿದ್ದಾರೆ ಅಂತ ಗಮನಕ್ಕೆ ರಾಜ್ಯ ಕಮಿಟಿಯವರು ತಂದಿದ್ದಾರೆ. ಹಾಗೂ ನಾವು ಕಾನೂನು ಭಾಗವು ಹೋಗಿದ್ದೀವಿ. ಅದೆಲ್ಲ ನಮ್ಮ ಸ್ನೇಹಿತರು ಎಲ್ಲರಿಗೂ ಗೊತ್ತಿದೆ. ಎಲ್ಲದನ್ನು ರಾಜ್ಯ ಕಮಿಟಿಯನ್ನಾಗಲಿ ಜಿಲ್ಲಾ ಕಮಿಟಿಯನ್ನು ಎಲ್ಲರೂ ನಮಗೆ ವಾಟ್ಸಪ್ಪಲ್ಲಿ ಕಳಿಸ್ತಾ ಇದ್ದಾರೆ. ಇಷ್ಟೇಳಿ ಈ ನಮ್ಮ ಪುಟ್ಟ ಸಭೆಗೆ ವಿಶೇಷವಾಗಿ ಆಗಮಿಸ್ತಕ್ಕಂಥ ನಮ್ಮ ಪತ್ರಕರ್ತರು, ನಮ್ಮೆಲ್ಲರ ಮಿತ್ರ ಅಂತ ಶಶಿ ಅವರಿಗೆ ಸುಸ್ವಾಗತ ಬಯಸ್ತೇನೆ. ಬಾಕಿ ಎಲ್ಲರಿಗೂ ಸುಸ್ವಾಗತ ಬಯಸ್ತೇನೆ. ಇನ್ನು ಸ್ವಲ್ಪ ಲೋಕಾಭಿರಾಮವಾಗಿ ನಾವು ಅಧ್ಯಕ್ಷತೆಯನ್ನು ಮಾತಾಡ್ಬೋದು. ನಾನು ಕೆ ಸಂಗಮೇಶ್ ಈಳ್ಗೇರಿ ಅಂತಂದ್ಬಿಟ್ಟು ರಾಜ್ಯ ಪತ್ರ ಬರಹಗಾರರ ಅಸೋಸಿಯೇಷನ್ ಅಧ್ಯಕ್ಷ ಹೌದು ಮತ್ತು ಜಿಲ್ಲಾ ಪತ್ರ ಬರಹಗಾರರ ಅಸೋಸಿಯೇಷನ್ ಅಧ್ಯಕ್ಷನೂ ಹೌದು, ದಾವಣಗೆರೆ. ನಾನು ಸುಮಾರು ಈ ವೃತ್ತಿಗೆ ಬಂದು ನನಗೆ ತಿಳಿದ ಮಟ್ಟಿಗೆ 1978ನೇ ಇಸ್ವಿಯಿಂದ ಇಲ್ಲಿ ತನಕ ಈ ವೃತ್ತಿ ಮಾಡ್ತಾ ಬರ್ತಾಯಿದ್ದೀನಿ. ನಮ್ಮ ಅಜ್ಜನವರು ಸಹಿತನೂ ಇದೇ ವೃತ್ತಿಯಲ್ಲೇ ಮಾಡಿದ್ದಾರೆ, ನಮ್ಮ ತಂದೆಯೂ ಸಹಿತನೂ ಇದೇ ವೃತ್ತಿಯಲ್ಲೇ ಮಾಡಿದ್ದಾರೆ. ನಾನು ಮಾಡ್ತಾಯಿದ್ದೀನಿ. ಈಗ 4th ಜನರೇಷನ್ನು ಫಾರ್ ಕರ್ನಾಟಕದಲ್ಲೇ ನಂಬರ್ 1 ನಾವು. ಅಂದರೆ ಈ ವೃತ್ತಿಯೊಳಗೆ ಫಸ್ಟು 4ನೇ ತಲೆಮಾರು ನಾವು. ನನ್ನ ಮಗನೂ ಸಹಿತನೂ ಇದನ್ನೇ ಮಾಡ್ತಾಯಿದ್ದಾನೆ. ಈ ವಿಚಾರದಲ್ಲಿ ನಾವು ಹೇಳಬೇಕು ಅಂತಂತಂದರೆ, ಈಗ 1 ವರ್ಷ 3 ತಿಂಗಳಾಯಿತು ನಾವು ರಾಜ್ಯ ಸಮಿತಿ ರಚನೆ ಮಾಡಿ. ನಮ್ಮ ದಾವಣಗೆರೆಯಲ್ಲಿ ಜಿಲ್ಲಾ ಕಮಿಟಿ ಮಾಡಿದ್ದು ಇಡೀ ಸ್ಟೇಟ್ನಲ್ಲೇ ಫಸ್ಟು ನಾವೇ ಜಿಲ್ಲಾ ಕಮಿಟಿ ಮಾಡಿ, ಅದಕ್ಕೂ ನನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಈಗ ರಾಜ್ಯಾಧ್ಯಕ್ಷನಾಗಿ ನನಗೂ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಇದ್ರ ಬಗ್ಗೆ ನಾವೆಲ್ಲ ಪತ್ರ ಬರಹಗಾರರು ಅಳಿವು ಉಳಿವು ಇದ್ರ ಬಗ್ಗೆ ನಾವು ಹೋರಾಟ ಮಾಡಿಬಿಟ್ಟು ಅದರದ್ದೆಲ್ಲ ಪ್ರಸ್ತಾವನೆ ಮಾಡಿದ್ದೀವಿ. ಹಿಂದಿದ್ದು ಕೃಷ್ಣ ಬೈರೇಗೌಡರನ್ನು ಸಹಿತನೂ ಕಂಡಿದ್ದೀವಿ. ಅವರು ಸಹಿತನೂ ನಮಗೆ ಸುಮಾರು 3-4 ಸರಿ ರೆಸ್ಪಾನ್ಸ್ ಮಾಡಿದ್ದಾರೆ. 4ನೇ ಸರಿ ನೀವು ಏನು ಮಾಡ್ತಾಯಿದ್ದೀರಿ, ಏನಿಲ್ಲ ಹಂಗೆ ಅಂತ ಹೇಳ್ತಾ ಇದ್ದಾರೆ. ಅದಾದಮೇಲೂ ಸಹಿತನೂ ಮತ್ತೆ ಈಗ ಪರಮೇಶ್ವರ್ ಬಂದಾದಮೇಲೆ ಮತ್ತೆ ನಾವು ಅವ್ರನ್ನೆಲ್ಲರೂ ನಮ್ಮ ರಾಜ್ಯ ಕಮಿಟಿಯಿಂದ ಮತ್ತೆಲ್ಲರೂ ಹೋಗಿ ನಾವು ಮನವಿ ಕೊಟ್ಟು ಬಂದಿದ್ದೀವಿ. ಅವ್ರು ನಿಮ್ಮ ಸಮಸ್ಯೆ ಏನು ಅಂತ ಕೇಳಿದ್ದಾರೆ. ಆ ಸಮಸ್ಯೆ ಹಿಂಗಿದೆ ಅಂತ ಅವ್ರಿಗೆ ಮನವಿ ಕೊಟ್ಟಿದ್ದೀವಿ. ಅದ್ರ ಬಗ್ಗೆ ಪ್ರಸ್ತಾವನೆ ಮಾಡ್ತೀವಿ, ನೋಡ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ಡಿಪಾರ್ಟ್ಮೆಂಟ್ IG ಕಂಡಿದ್ದೀವಿ, DIG ಕಂಡಿದ್ದೀವಿ. ಆಮೇಲೆ ರೆವಿನ್ಯೂ ಸೆಕ್ರೆಟ್ರಿ ಮೀನಾ ಮನೋಜ್ ಕುಮಾರ್ ಅಂತಂದ್ಬಿಟ್ಟು ಅವ್ರನ್ನೂ ಕಂಡಿದ್ವಿ. ಅವರು ಎಲ್ಲ ಸ್ವಲ್ಪ ನಮಗೆ ಪಾಸಿಟಿವ್ ಆಗಿ ಉತ್ತರ ಕೊಟ್ಟಿದ್ದಾರೆ. ಇದಲ್ಲದೆ ನಾವು ಐಶ್ವರ್ಯ ಅಂಚಾಟೆ ಅಂತಂದ್ಬಿಟ್ಟು ಹೈಕೋರ್ಟ್ ಅಡ್ವೊಕೇಟ್ ಜಡ್ಜ್ ಮಗಳವರು, ಅವ್ರಿಗೊಂದು ಕೇಸ್ ಕೊಟ್ಟಿದ್ದೀವಿ, ನಮಗೆ ಲಾಗಿನ್ ಕೊಡಿ, ಸ್ಪೆಷಲ್ ಲಾಗಿನ್ ಕೊಡಿ ಅಂತ. ಅದಲ್ಲದೆ ಈ ಪೇಪರ್ಲೆಸ್ ಆರ್ಡ್ರನ್ನ ಚಾಮರಾಜನಗರದಲ್ಲಿ ಒಂದೇ ಕಡೆಗೆ ಅವ್ರು ಮಾಡಿಬಿಟ್ಟು ಅದನ್ನು ಯಶಸ್ವಿ ಆಯಿತು ಅಂತ ಹೇಳ್ತಾರೆ. ಪ್ರತಿನಿತ್ಯನೂ ಗಲಾಟೆ ಆಗ್ತಾನೇ ಇದೆ. ದಿವ್ಸಕ್ಕೆ ಬರೀ 4-5 ಡಾಕ್ಯುಮೆಂಟ್ ಮಾತ್ರ ಆಗ್ತಾಯಿದೆ. ಅದರಲ್ಲಿ ಡಿಜಿಟಲ್ ಸಿಗ್ನೇಚರ್ ಅಂತಾರೆ, ಸಾಕ್ಷಿಗಳು ವಿಟ್ನೆಸ್ರಲ್ಲ, ಕೊಡೋದು ತಗೊಳ್ಳೋದು ಎಲ್ಲಿ ಯಾವುದೂ ಒಂದು ಸಿಗ್ನೇಚರ್ ಇರಲ್ಲ, ಎಲ್ಲ ಡಿಜಿಟಲ್ಲು. ಆಧಾರ್ ಅಥೆಂಟಿಕೇಷನ್ ಅಂತಂದು ಮಾಡ್ತಾರೆ. ಆಧಾರ್ ಅಥೆಂಟಿಕೇಷನ್ ಮಾಡಿದೆ ಅಂತಂದರೆ, ಸಪೋಸ್ ನಿಮ್ಮದೇ ಒಂದು ಆಧಾರ್ ಕಾರ್ಡ್ನ ತಗೊಂಡು OTP ಮಾಡಿ ನಾನು ಕುತ್ಕೊಂಡೆ ಅಂದರೆ ನನ್ನ ಫೋಟೋ ಬರುತ್ತೆ ಅಷ್ಟೇ. ಆಧಾರ್ ಅಥೆಂಟಿಕೇಟ್ನಲ್ಲಿ ಅವೆಲ್ಲ ಏನು ಬರೋದಿಲ್ಲ. ಡಾಕ್ಯುಮೆಂಟ್ ಫೇಕ್ ಆ್ಯಂಡ್ ಫ್ರಾಡ್ ಆಗುತ್ತೆ. ಅದಕ್ಕೋಸ್ಕರ ಅದನ್ನು ಕೈ ಬಿಡ್ರಿ ಅಂತ ಅದರ ವಿರುದ್ಧವಾಗೂ ಸಹಿತನೂ ಶಿವದೇವಗೌಡ ಪಾಟೀಲ್ ಅಂದ್ಬಿಟ್ಟು ಸೀನಿಯರ್ ಅಡ್ವೊಕೇಟ್, ಹೈಕೋರ್ಟ್ ಅಡ್ವೊಕೇಟ್, ಅವ್ರಿಗೂ ಸಹಿತನೂ ಕೇಸ್ ಕೊಟ್ಟಿದ್ದೀವಿ. ಅವರು ಸ್ಕ್ವಾಶ್ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ. ಅವರಿಗೆ ಅದು ಸಪ್ರೇಟಾಗಿ ಕೊಟ್ಟಿರೋದು ಐಶ್ವರ್ಯ ಅಂಚಾಟೆ ಅವ್ರಿಗೆ ಸ್ಪೆಷಲ್ ಲಾಗಿನ್ ಕೊಡ್ರಿ ಅಂತಂತ ಹೇಳ್ಬಿಟ್ಟು ಅದನ್ನು ಕೊಟ್ಟಿದ್ದೀವಿ. ಇದ್ರ ಬಗ್ಗೆ ಹೋರಾಟ ಮಾಡ್ತಾಯಿದ್ದೀವಿ. ಇದು ನಿರಂತರವಾಗಿ ಹೋರಾಟ ಮಾಡ್ತೀವಿ. ಮತ್ತು ನಾವು ನಮ್ಮ ಉಳಿವಿನ ಒಂದು
ಪ್ರಶ್ನೆ ಆಗಿದೆ. ಇದರಲ್ಲಿ ಯಾವ ಕಾರಣಕ್ಕೂ ನಮ್ಮ ಡಾಕ್ಯುಮೆಂಟ್ ರೈಟರ್ಸಿಗೆ ಇವ್ರು ಮಾಡಿರ್ತಕ್ಕಂಥ ಕೆಲಸ ಹಿಂದೆ ಕೃಷ್ಣ ಬೈರೇಗೌಡರು ಮಾಡ್ಕೊಂಡು ಯಾವುದೇ ಒಂದು ಭದ್ರತೆ ಇದ್ದಿಲ್ಲ. ಈ ಪರಮೇಶ್ವರ್ ಬಂದಾದಮೇಲೆ ನಮಗೆ ಸ್ವಲ್ಪ ಆಶಾದಾಯಕವಾಗಿದ್ದೀವಿ. ನಮ್ಮ ಸಮಸ್ಯೆಗೆ ಏನು ಅಂತ ತೊಂದರೆ ಆಗಲಿಕ್ಕಿಲ್ಲ. ನಮ್ಮ ಪತ್ರಗಾರ ಉಳಿಸ್ತೀವಿ ಅಂತಂತ ಹೇಳಿ ನಾನು ಒಂದೆರಡು ಮಾತುಗಳು ಮುಗಿಸ್ತೀನಿ. ಜಯ ಶ್ರೀ. ಮಾನ್ಯ ನಮ್ಮ ರಾಜ್ಯಾಧ್ಯಕ್ಷರು ಸಂಗಮೇಶ್ ಇಳಿಗರವರು ಅನಿರೀಕ್ಷಿತವಾಗಿ ಸಾಗರಕ್ಕೆ ಬಂದರು. ಅಂದವೇ ನಮ್ಮ ಸಬ್ ಸ್ಟಾರ್ ಆಫೀಸನ್ನು ವಿಸಿಟ್ ಮಾಡಿಬಿಟ್ಟು ಅವ್ನು ತೋರಿಸ್ಕೊಂಡ್ಬಿಟ್ಟು ಹಂಗೆ ಅಂದವೇ ನಮ್ಮ ರಾಜ್ಯ ಕಮಿಟಿ ಸದಸ್ಯರಾಗಿರ್ತಕ್ಕಂಥ ಮಾನ್ಯ ರಮೇಶ್ ಕೋಳೆವಾಡ ಅವರ ಮನೆಗೆ ಬಂದುಬಿಟ್ಟು ಬಂದಿದ್ದಾರೆ. ಅವರೆಲ್ಲರೂ ಸ್ವಾಗತ ಮಾಡಿದ್ದಾರೆ. ನಮ್ಮ ತಾಲ್ಲೂಕು ಪತ್ರ ಬರಹಗಾರ ಸಂಘದ ವತಿಯಿಂದ ರಾಜ್ಯ ಕಮಿಟಿ ಸದಸ್ಯ ರಮೇಶ್ ಕೋಳೆವಾಡವರು ಮಾನ್ಯ ರಾಜ್ಯಾಧ್ಯಕ್ಷರಿಗೆ ಗೌರವಾರ್ಪಣೆ ಮಾಡಬೇಕು ಅಂತ ಶಾಲೆ ಹೊಸಿ ಅವರಿಗೆ ಸನ್ಮಾನ ಮಾಡಬೇಕು ಅಂತ ಕೇಳ್ತೀವಿ. ಏನು ಮಾಡ ಶಾಲೆ ಶಾಲೆ ರಮೇಶ್ ಕೋಳೆವಾಡದಿಂದ ಮಾನ್ಯ ರಾಜ್ಯಾಧ್ಯಕ್ಷರಿಗೆ ಮಾಲಾರ್ಪಣೆ. ಹಾಕ್ಬಿಡ್ರಿ. ಓಕೆನಾ? ಮಾನ್ಯ ನಮ್ಮ ರಾಜ್ಯಾಧ್ಯಕ್ಷರಿಗೆ ಈಗ ರಮೇಶ್ ಕೋಳೆವಾಡರು ಶಾಲೆ ಹೊಚ್ಚಿದ್ದಾರೆ. ನಾನು ಹಾಗೂ ನಮ್ಮ ಸಂಘದ ಹಿರಿಯ ಪತ್ರಕರ್ತರಾದ ಕೋಳೆವಾಡರು ಅನಂತ ಭಟ್ ಕೋಳೆವಾಡವರು ನಾನು ಮಾಲಾರ್ಪಣೆ ಮಾಡಿದ್ದೀವಿ. ಈಗ ನಮ್ಮ ಸಂಘ ಸದಸ್ಯರಾದ ಸುಬ್ರಹ್ಮಣ್ಯ, ರೋಹಿತ್ ಹಾಗೂ ರಾಘವೇಂದ್ರ ಅವರು ಫಲ ಸಂಪರ್ಪಣೆ ಮಾಡ್ತಾಯಿದ್ದಾರೆ.